ವೇದಿಕೆ ಮೇಲೆ ಕುಳಿತಿರುವ ಅಷ್ಟಮಠದ ಯತಿವರಣ್ಯರೇ, ವಿಶೇಷ ಆಹ್ವಾನಿತರೇ, ಪರ್ಯಾಯ ಸಾಗು ಸಮಿತಿಯ ಭದ್ರತಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಸಜ್ಜನ ಬಂಧುಗಳೇ, ನಾವಿಂದು ಶಿರೂರು ಮಠದ ಪರ್ಯಾಯ ಉತ್ಸವದ ಸಂಭ್ರಮದಲ್ಲಿದ್ದೇವೆ. ಆಚಾರ್ಯ ಮಧ್ವರು 8 ಶತಮಾನಗಳ ಹಿಂದೆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಹಾಗೆಯೇ ಶ್ರೀ ಪರಮಾತ್ಮನ ಪೂಜೆ ಮಾಡುವುದಕ್ಕಾಗಿ 8 ಮಠಗಳನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ವಿಶೇಷತೆ ಏನೆಂದರೆ, ಶ್ರೀ ಕೃಷ್ಣನ ಪೂಜೆ ಮಾಡುವ ಅಧಿಕಾರ ಅಷ್ಟಮಠದ ಯತಿಗಳಿಗೆ ಮಾತ್ರ ಇರುತ್ತದೆ. ಅದರಲ್ಲೂ ಪರ್ಯಾಯದ ಸಂದರ್ಭದಲ್ಲಿ ಪರ್ಯಾಯದ ಶ್ರೀಗಳೇ ಶ್ರೀಕೃಷ್ಣನ ಪ್ರಧಾನ ಪೂಜೆಯನ್ನು ಮಾಡುತ್ತಾರೆ. ಆರಂಭದಲ್ಲಿ 2 ತಿಂಗಳಿಗೆ ಒಮ್ಮೆ ಇದ್ದ ಪರ್ಯಾಯವನ್ನು ವಾದರಾಜ ಮಠದ ವಾದರಾಜ ಯತಿಗಳು 2 ವರ್ಷಕ್ಕೆ ಒಮ್ಮೆ ಎಂದು ಬದಲಾಯಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಉಡುಪಿಯ ಅಷ್ಟಮಠಕ್ಕೂ ಸಹವರ್ಧಿತವಾದ ಸಂಬಂಧ ಬೆಳೆದುಕೊಂಡು ಬಂದಿದೆ. ನಾನು 20ನೇ ವರ್ಷದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕೃತನಾದಾಗ ನನಗೆ ಮಾರ್ಗದರ್ಶನ ನೀಡಿದರು ಪೇಜಾವರ ಮಠದ ಶ್ರೀ ವಿಶ್ವತೀರ್ಥ ಶ್ರೀಪಾದಂಗಳವರು. ಆವಾಷ್ಟಮಠದ ಎಲ್ಲ ಯತಿಗಳು ತಮ್ಮ ಪರ್ಯಾಯ ಮಠ ಪೂರ್ವ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಶ್ರೀ ಸ್ವಾಮಿ ದರ್ಶನ ಪಡೆದು ನಮ್ಮನ್ನು ಆಶೀರ್ವದಿಸ್ತಾ ಬಂದಿದ್ದಾರೆ. ಈಗ ಸರ್ವಜ್ಞ ಪೀಠ ಮಾಡಿದ ಪುತ್ತಿಗೆ ಶ್ರೀಗಳಿಂದ ಶ್ರೀಕೃಷ್ಣ ಮಠದ ಪೂಜೆಯ ದೀಕ್ಷೆ ಪಡೆದ ಶ್ರೀ ಮಠದ ಶ್ರೀಗಳವರು ಕಿರಿಯ ವಯಸ್ಸಿನಲ್ಲಿ ಇಂಥ ಅವಕಾಶವನ್ನು ಪಡೆದಿದ್ದಾರೆ. ಶಿರೂರು ಮಠದ ಹಿಂದಿನ ಯತಿಗಳಾಗಿ ಶ್ರೀ ಲಕ್ಷ್ಮಣ ತೀರ್ಥ ಶ್ರೀಪಾದರು ನಮ್ಮ ಕ್ಷೇತ್ರ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಬೆಳೆಸಿದರು. ತಮ್ಮ ಪರ್ಯಾಯದ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನನ್ನು ಆಮಂತ್ರಿಸಿ ತುಲಾಭಾರವನ್ನು ಕೂಡ ಮಾಡಿ ನನ್ನನ್ನು ಆಶೀರ್ವದಿಸಿದರು. ಅಂತಹ ಶ್ರೀಗಳ ಉತ್ತರಾಧಿಕಾರಿ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ನಮ್ಮ ಧರ್ಮಸ್ಥಳ ಸಮೀಪದ ನಿಡ್ಲೆಯಲ್ಲಿ ಜನಿಸಿದವರು. ಅವರ ಕುಟುಂಬದವರು ಧರ್ಮಸ್ಥಳದ ನಿಕಟ ಸಂಬಂಧವನ್ನು ಹೊಂದಿದವರು. ಶ್ರೀಗಳವರ ತಂದೆಯವರಾದ ಶ್ರೀ ಉದಯಕುಮಾರ್ ಅವರ ಸಂಸ್ಕೃತ ವಿದ್ವಾಂಸರು. ಶಿರೂರು ಮಠದ ಶ್ರೀಗಳವರು ಮುಂದಿನ 2 ವರ್ಷಗಳ ಕಾಲ ನಿರಂತರವಾಗಿ ಕೃಷ್ಣನ ಪೂಜೆ, ಅನ್ನದಾನ ಮತ್ತು ಭಕ್ತಾದಿಗಳಿಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಅವರ ಪರ್ಯಾಯ ಸಾಂಗವಾಗಿ ನೆರವೇರಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪತ್ರಿಕೆ ಮಠದ ಶ್ರೀ ಗುಣೇಂದ್ರ ಶ್ರೀಪಾದರು ಅವರ ಶಿಷ್ಯರು ವಿಶ್ವಗೀತ ಪರ್ಯಾಯವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಗೀತಾ ಪಟ್ಟಣದ ಕಾರ್ಯಕ್ರಮದ ಸನ್ಮಾನ್ಯ ಪ್ರಧಾನಮಂತ್ರಿ ಜೊತೆಗೆ ನಾನು ಭಾಗವಹಿಸಿದ್ದೆ. ಅವರು ತನ್ನ ಭಗವಂತ ಮೆಚ್ಚುವ ಹಾಗೆ ನಿರ್ವಹಿಸಿದ್ದಾರೆ. 10 ಹಲವು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಜನರಲ್ಲಿ ಧಾರ್ಮಿಕ ಭಾವನೆ ಬೆಳೆಯುವಂತೆ ಮಾಡಿದ್ದಾರೆ. ಭಗವದ್ಗೀತೆಯ ಲೇಖನ ಯಜ್ಞ, ಪಠಣ ಯಜ್ಞ ಮತ್ತು ಪ್ರಸಾರ ಯಜ್ಞವನ್ನು ನಿಷ್ಠೆಯಿಂದ ಭಗವಂತನಿಗೆ ಸಮರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ ಬಯಸುತ್ತೇನೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರಾದ ನೀವೆಲ್ಲ ಆಗಮಿಸಿದ್ದೀರಿ. ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ಇವುಗಳನ್ನು ವೀಕ್ಷಿಸಿ ಭಗವಂತನ ಪ್ರಸಾದ ಸ್ವೀಕರಿಸಿ ನಮ್ಮ ಪರ್ಯಾಯ ಸಾಗರ ಸಮಿತಿಯ ಪರವಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಮತ್ತು ಕೃಷ್ಣ ಅನುಗ್ರಹ ಆಗಲಿ ಎಂದು ಶುಭವನ್ನು ಕೋರುತ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.